ಸ್ನೇಹಿತರೆ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ಚಿತ್ರರಂಗದಲ್ಲಿ ರಾಜನ ರೀತಿ ಮೆರಿತಾ ಇದ್ದಂಥ ದರ್ಶನ್ ಇವಾಗ ಕಂಬೆ ಹಿಂದೆ ಸರಿದು ಕಂಬೆ ಹಿಂದೆ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದರ್ಶನ್ಗೆ ಇಂಥದ್ದೊಂದು ದಿನಗಳು ಬರ್ತದೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಆದರೆ ಬಂದುಬಿಡ್ತು. ಈ ತಪ್ಪು ಮಾಡಿನೋ ತಪ್ಪು ಮಾಡಿದೆನೋ ಅಥವಾ ಈ ತಪ್ಪಿನಲ್ಲಿ ಆಗಿನೋ ಆಗದೆ ಇದ್ದೋ ಏನೋ ಗೊತ್ತಿಲ್ಲ, ಅದು ಕೋರ್ಟು ತೀರ್ಮಾನವನ್ನು ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಳ್ತಾರೆ ಅಂತೇಳ್ಬಿಟ್ಟು ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ದರ್ಶನ್ಗೂ ಕೂಡ ಈ ರೀತಿಯಾದಂಥ ಒಂದು ದಿನಗಳು ಬರಬಹುದು ಅನ್ನುವಂತಹ ಆಲೋಚನೆಯು ಕೂಡ ಯಾರಿಗೂ ಕೂಡ ಇರಲಿಲ್ಲ. ಪವಿತ್ರಗೌಡ ಅನ್ನುವಂತಹ ಮಾಯಾಂಗನೆಯ ಸಹವಾಸವನ್ನು ಮಾಡಿದಂಥ ದರ್ಶನ್ಗೆ ಈಗ ಒಂದು ಸಲ ಏನೋ ಉಸಿರಾಡುವಂತಹ ಒಂದು ಅವಕಾಶ ಸಿಕ್ತು, ಅಂದರೆ ಬೇಲ್ ಸಿಕ್ತು. ಆದರೆ ಬೇಲ್ ಸಿಕ್ಕಂತಹ ಬೆನ್ನಲ್ಲೇ ಮತ್ತೆ ಸಂಕಷ್ಟ ಎದುರಾಯಿತು. ಸುಪ್ರೀಂ ಕೋರ್ಟ್ ಯಾವಾಗ ಬೇಲ್ ರಿಜೆಕ್ಟ್ ಮಾಡ್ತೋ, ಕ್ಯಾನ್ಸಲ್ ಮಾಡ್ತೋ, ವಾಪಸ್ಸು ದರ್ಶನ್ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತಿಗೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ದರ್ಶನ್ ಜೊತೆಗೆ ಈಗಾಗಲೇ ಸಹಚರರು ಕೂಡ ಜೈಲಿನಲ್ಲಿ ಇದ್ದಾರೆ. ಈಗ ಒಂದು ನಿರೀಕ್ಷೆ ಅಥವಾ ಒಂದು ಭರವಸೆ ಏನು ಅಂತ ಹೇಳಿದ್ರೆ, ದರ್ಶನ್ ಬಿಡುಗಡೆ ಆಗುವಂಥ ಒಂದು ಅವಕಾಶ ಇದೆ ಅನ್ನುವಂಥದ್ದು ಕಾನೂನಿನಲ್ಲಿ. ಯಾಕೆ ಹೇಗೆ ಅಂತೇಳಿ ಕೇಳಿದ್ರೆ, ಇಲ್ಲಿ ಪೊಲೀಸರು ಮಾಡಿರುವಂಥ ಎಡವಟ್ಟು. ಹೌದು, ದರ್ಶನ್ ಮತ್ತು ಇತರರನ್ನು ಪ್ರಕರಣದಲ್ಲಿ ಸಿಲುಕಿಸಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ತನಿಖಾಧಿಕಾರಿಗಳು ಇಲ್ಲಿ ಎಡವಟ್ಟು ಮಾಡಿದ್ದಾರೆ. ದರ್ಶನ್ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ, ಪಿತೂರು ಮಾಡಿ ದರ್ಶನ್ ವಿರುದ್ಧ ಒಂದಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ. ದರ್ಶನ್ ವಿರುದ್ಧ ಮಾತ್ರ ಅಲ್ಲ, ಎಲ್ಲ ಆರೋಪಿಗಳ ವಿರುದ್ಧನೂ ಕೂಡ ಷಡ್ಯಂತ್ರವನ್ನು ಮಾಡಿದ್ದಾರೆ, ಪಿತೂರಿಯನ್ನು ಮಾಡಿ ಏನು ಈ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಅರೆಸ್ಟ್ ಆದರೆ, ಅದರಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರಗೌಡ ಇವರೆಲ್ಲ ಅರೆಸ್ಟ್ ಆದರೆ ಇವರ ಕೆರಿಯರ್ನಲ್ಲಿ ಒಂದೊಳ್ಳೆ ಇಮೇಜ್ ಅಲ್ವಾ, ಒಂದೊಳ್ಳೆ ಹೆಸರಲ್ವಾ. ಈಗ ನೋಡಿ, ಎಷ್ಟೋ ಜನರಿಗೆ ಇವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಇನ್ಸ್ಪೆಕ್ಟರ್ ಗಿರೀಶ್ ಗೌಡ ಆಗಿರ್ಬೋದು, ACP ಚಂದನ್ ಕುಮಾರ್ ಆಗಿರ್ಬೋದು, ಇಂಥ ಅಧಿಕಾರಿಗಳು ಯಾರು ಅಂತಲೇ ಗೊತ್ತಿರಲಿಲ್ಲ. ಇಡೀ ರಾಜ್ಯಕ್ಕೆ ಗೊತ್ತಾಯ್ತಲ್ಲ, ಹಾಗಾಗಿ ಈ ರೀತಿ ಮಾಡಿದ್ರು ಅನ್ನುವಂತಹ ಒಂದು ಆರೋಪವನ್ನು ಈಗ ಕನ್ನಡ ಪರ ಹೋರಾಟಗಾರರಿಗೂ ಮಾಡ್ತಾ ಇದ್ದಾರೆ. ಮತ್ತು ಈ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವು ಕೂಡ ಮಾಡಿದೆ, ಜೊತೆಗೆ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿದೆ. ಈ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು, ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಕೊಟ್ಟು ದರ್ಶನ್ ಮತ್ತು ಇತರರನ್ನು ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಿದೆ. ಹಾಗಾದರೆ ಇಲ್ಲಿ ಆಗಿರುವಂಥ ಎಡವಟ್ಟಿನ ಬಗ್ಗೆ ಇಲ್ಲಿ ಹೋರಾಟಗಾರರು ಹೇಳೋದೇನೋ, ಜೊತೆಗೆ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರೋದು ಯಾಕೆ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳ್ದಲ್ಲ, ಹೆಚ್ಚೇನಲ್ಲ ಕಣ್ರಿ, ಕೇವಲ 3 ವರ್ಷದ ಹಿಂದೆ ಚಿತ್ರರಂಗದಲ್ಲಿ ರಾಜನಂತೆ ಮೆರೆದಂಥ ದರ್ಶನ್ ಹೋದಲ್ಲಿ ಬಂದಲ್ಲಿ ಜನಸಾಗರ, ಅಭಿಮಾನದ ಜಾತ್ರೆ, ಆನೆ ನಡೆದಿದ್ದೇ ದಾರಿ ಎಂಬಂತೆ ದರ್ಶನ್ ಇದ್ದಿದ್ದು ಕೂಡ ಹಾಗೆ. ಅಂದರೆ ದರ್ಶನ್ ಒಂದು ರೀತಿ ನೇರವಾದಂಥ ವ್ಯಕ್ತಿತ್ವ, ನೇರವಾದಂಥ ಮಾತುಗಳು. ಹಿರಿಯರು ಅಂತ ಹೇಳಿದ್ರೆ ತಲೆ ಬಾಗ್ತಿದ್ರು, ತಪ್ಪು ಮಾಡಿದ್ರು ಅಂತ ಹೇಳಿಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸ್ತಾ ಇರಲಿಲ್ಲ. ಈ ರೀತಿಯಾದಂಥ ಒಂದು ಆ್ಯಟಿಟ್ಯೂಡು ದರ್ಶನ್ ಒಂದು ರೀತಿಯಲ್ಲಿ ಅಂಬರೀಷ್ ಅವರನ್ನು ಫಾಲೋ ಮಾಡ್ತಾ ಇದ್ರು ಅನ್ನೋದು ಕೂಡ ಸತ್ಯ. ಹೀಗೆ ಹೋಗ್ತಿದ್ದಂತಹ ದರ್ಶನ್ನು ಒಂದೇ ಸಲಕ್ಕೆ ಒಂದು ದೊಡ್ಡ ಆಘಾತದಲ್ಲಿ ಅಥವಾ ದೊಡ್ಡ ಒಂದು ಆಕ್ಸಿಡೆಂಟ್ನಲ್ಲಿ ಸಿಕ್ಕಿಕೊಳ್ತಾರೆ. ಅದೇ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ. ಹೌದು, ಈ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಳ್ಳೋದು ಮತ್ತು ದರ್ಶನನ್ನು ಅರೆಸ್ಟ್ ಮಾಡೋದು ಇವೆಲ್ಲದೂ ಕೂಡ ಒಂದು ಸಿನಿಮಾದ ರೀತಿಯ ನಡೆದು ಹೋಯಿತು. ದರ್ಶನ್ನು ತಮ್ಮದೇ ಆದಂಥ ಲೋಕದಲ್ಲಿ ತೇಲ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಾದ ಮೇಲೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅವರನ್ನು ಆರಿಸಿ ಬರ್ತಿದ್ದಂಥ ಸಂದರ್ಭದಲ್ಲಿ ಮತ್ತು ಅವರ ಅಭಿಮಾನಿಗಳ ಸಂಖ್ಯೆಯು ಕೂಡ ಹೆಚ್ಚುತ್ತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಇರ್ತಿದ್ದಂಥ ದರ್ಶನ್ಗೆ ನೆಮ್ಮದಿ ಹಾಳಾಗುವಂಥ ಒಂದು ಘಟನೆ ನಡೆದೇ ಬಿಡುತ್ತೆ. ಆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಳ್ತಾರೆ. ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ದರ್ಶನ್ ಅರೆಸ್ಟ್ ಅಂತೇಳಿ ಸುದ್ದಿ ಬಂದಾಗ ಯಾರೂ ಕೂಡ ನಂಬಿರಲಿಲ್ಲ. ಯಾವ ದರ್ಶನ್ ಅಂತೇಳ್ಬಿಟ್ಟು ಒಂದು ಗಂಟೆಗಳ ಕಾಲ ಹುಡುಕಿ ತಡ್ಕಾಡಿ ನಂತರ ಕನ್ಫರ್ಮನ್ನು ಮಾಡಿಕೊಂಡಿತ್ತು. ಹಾಗೆ ಇಲ್ಲಿ ದರ್ಶನ್ ಅನ್ನುವಂತಹ ಒಂದು ಹೆಸರು ಬಂದಿದ್ದೆ ತಕ್ಷಣಕ್ಕೆ ಎಲ್ರಿಗೂ ಕೂಡ ಅಚ್ಚರಿಯಾಗಿತ್ತು. ಅಂದರೆ ಈ ರೀತಿ ಈ ಗಂಭೀರವಾದಂಥ ಪ್ರಕರಣ, ಒಬ್ಬನನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬಂದಿತ್ತು. ನಾನು ಆರಂಭದಲ್ಲೇ ಹೇಳಿದಲ್ಲ, ಈ ಪ್ರಕರಣದಲ್ಲಿ ದರ್ಶನ್ ತಪ್ಪು ಮಾಡಿದ್ದವರು, ತಪ್ಪು ಮಾಡಿಲ್ವೋ ಅಥವಾ ದರ್ಶನ್ ಜೊತೆಗೆ ಇದ್ದವರೆಲ್ಲ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ. ಕಾನೂನು ಅದನ್ನು ತೀರ್ಮಾನಿಸಿ ಹೇಳುತ್ತೆ. ಬಟ್ ಆದರೆ ಸಿಚುವೇಶನ್ಸ್ ಮಾತ್ರ ಆ ರೀತಿ ಇಲ್ಲ. ಈಗ
ಈ ಅದೃಷ್ಟ ಎಂಥವರನ್ನ ಕೂಡ ಬದಲಾಯಿಸ್ಬಿಡುತ್ತೆ. ಅಂದರೆ ಅವತ್ತಿಗಿದ್ದಂಥ ದರ್ಶನ್ ಅದೃಷ್ಟ ಎಂಥವ್ರನ್ನಾದರೂ ಕೂಡ ಒಂದು ಸಲ ಆ ಕಡೆ ಈ ಕಡೆ ಮಾಡಿಬಿಡುತ್ತೆ ಅಂಥೇಳಿ. ಈಗ ಈ ಅದೃಷ್ಟ ಕೈ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ, ಚಿನ್ನದಂತಿದ್ದಂತಹ ಬದುಕು ಚಿತ್ರಾನ್ನವಾಗ್ಬಿಡ್ತದೆ. ಈ ಮಾತುಗಳಿಗೆ ಜ್ವಲಂತ ಉದಾಹರಣೆ ದರ್ಶನ್. ಅಂದರೆ ಒಂದು ಕಾಲದಲ್ಲಿ ರಾಜನ ರೀತಿ ಮೆರೀತಿದ್ದಂಥ ದರ್ಶನ್ ಇವತ್ತು ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದಿದೆ. ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಪಾಲಾಗಿ 187 ದಿನಗಳಾಗಿದ್ದಾವೆ. ಎಷ್ಟು ಹೇಳಿ? 187 ದಿನಗಳು. ನೋಡೋಟ್ ಪರಪ್ಪನ ಅಗ್ರಹಾರದ ಪಾಲಾಗಿರುವಂಥ ದರ್ಶನ್ ದಣಿದಿದ್ದಾರೆ. ಜೈಲಿನ ಚಿತ್ರ ಹಿಂಸೆಯನ್ನು ಅನುಭವಿಸಲಾಗದೆ ಹೈರಾಣಾಗಿದ್ದಾರೆ. ಮನೆಯ ತುಂಬ ನಾಯಿಗಳ ಜೊತೆಗೆ ದಿಕ್ಕು ತಪ್ಪಿಸುವಂತಹ ನರಿಗಳನ್ನು ಕೂಡ ಸಾಕಿ ಕಳೆದ ವರ್ಷ ಅಕ್ಷರಶಃ ನರಕ ಯಾತನೆಯನ್ನೇ ಅನುಭವಿಸಿದ್ದಾರೆ ದರ್ಶನ್ ಅವರ ಈ ದಯನೀಯ ಸ್ಥಿತಿಯನ್ನು ಕಂಡು ಅಭಿಮಾನಿಗಳು ನೊಂದುಕೊಂಡಿದ್ದಾರೆ, ಮರಗ್ತಾ ಇದ್ದಾರೆ. ಆದರೆ ಇದೇ ವೇಳೆ ಪೊಲೀಸರ ತನಿಖೆಯ ಮೇಲೆಯೂ ಕೂಡ ಹಲವರಿಗೆ ಅನುಮಾನಗಳಿದ್ದಾವೆ. ಹೌದು, ಅನುಮಾನಗಳು ವ್ಯಕ್ತವಾಗಿದ್ದಾವೆ. ಯಾಕೆ, ಹೇಗೆ? ಹೌದು, ಅಸಲಿಗೆ ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಿದ ದಿನದಿಂದನೇ ಹಲವರು ಖಾಕಿ ಪಡೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಷಡ್ಯಂತ್ರ ಮತ್ತು ಪಿತೂರಿ ನಡೆದಿದೆ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ. ಪಾರದರ್ಶಕವಾದಂಥ ತನಿಖೆಯನ್ನು ಪೊಲೀಸರು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಚರ್ಚೆಯನ್ನೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಕೋರ್ಟ್ಗೆ ಸುಳ್ಳು ಸಾಕ್ಷಿಗಳನ್ನು ಕೂಡ ಕೊಡಲಾಗಿದೆ. ಸ್ಥಳ ಮಹಜರು ವೇಳೆ ಪೊಲೀಸರಿಂದ ಪ್ರಮಾದವಾಗಿದೆ ಅನ್ನೋ ರೀತಿಯಲ್ಲಿ ವರದಿಗಳು ಕೂಡ ಪ್ರಕಟ ಆಗ್ತಾ ಇದ್ದಾವೆ. ಇದರ ನಡುವೆ ACP ಚಂದನ್ ಮತ್ತು ಇನ್ಸ್ಪೆಕ್ಟರ್ ಗಿರೀಶ್ ಅವರು ಇಲ್ಲಿ ನಟ ದರ್ಶನ್ ವಿರುದ್ಧ ತನಿಖೆಯನ್ನು ಸರಿಯಾಗಿ ಮಾಡಿಲ್ಲ, ತನಿಖೆ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮಾಡಿದೆ. ಇಷ್ಟೇ ಅಲ್ಲ, ಇದೇ ಮಾರ್ಚ್ 11ಕ್ಕೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಲೋಪಗಳು ಆಗಿದ್ದಾವೆ ಅನ್ನುವಂಥದ್ದು. ಈ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂಥ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಪ್ರಮುಖರಾದಂತಹ ನಟರಾಜ್ ಬೊಮ್ಮಸಂದ್ರ ಅವರು, ನ್ಯಾಯಸಮ್ಮತವಾಗಿ ತನಿಖೆ ನಡೆಯಬೇಕು ಹೊರತು ಸುಳ್ಳು ದಾಖಲೆಗಳ ಮೂಲಕ ಯಾರನ್ನೂ ಕೂಡ ಸಿಲುಕಿಸಬಾರದು ಅಂತ ಹೇಳ್ಬಿಟ್ಟು ಕಿಡಿಕಾರಿದ್ದಾರೆ. ACP ಚಂದನ್ ಕುಮಾರ್ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅವರು ದರ್ಶನ್ ವಿರುದ್ಧ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದರ ಹಿಂದೆ ಉದ್ದೇಶ ಏನೇ ಇರಬಹುದು, ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕನನ್ನು ಅಥವಾ ಒಬ್ಬ ನಟನನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಆರೋಪ. ಅದರಲ್ಲೂ ಕೂಡ ಕನ್ನಡದ ಪ್ರಖ್ಯಾತ ನಟ, ಅಂಥವರ ವಿರುದ್ಧ ಈ ರೀತಿ ಮಾಡಿದ್ದು ಎಷ್ಟು ಸರಿ ಅನ್ನುವಂಥದ್ದು ಇಲ್ಲಿ ಕೇಳ್ತಿರುವಂಥ ಪ್ರಶ್ನೆ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ಕೂಡ ಅಥವಾ ಮತ್ತೊಂದು ಅನುಮಾನವನ್ನು ಕೂಡ ಎತ್ತಿದ್ದಾರೆ. ರಕ್ಷಣೆ ನೀಡಬೇಕಾದಂಥ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಹೇಳೋದ್ರ ಮೂಲಕ ನಟರಾಜ್ ಬೊಮ್ಮಸಂದ್ರ ಅವರು ಇಲ್ಲಿ ACP ಮತ್ತು ಇನ್ಸ್ಪೆಕ್ಟರ್ ಇವರಿಬ್ಬರನ್ನು ಕೂಡ ಸೇವೆಯಿಂದ ಅಮಾನತು ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಯಾವ ಅಧಿಕಾರಿಯೂ ಕೂಡ ನಮಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿರುವಂಥ ನಟರಾಜು ಈ ಬಾರಿ ಕೊಡ್ತಾರಾ ಇಲ್ವಾ ನೋಡೋಣ ಅಂತಲೂ ಕೂಡ ಹೇಳಿದ್ದಾರೆ. ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾರ್ಚ್ 11ರ ಬುಧವಾರ ಬೆಳಿಗ್ಗೆ 11:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಈಗಾಗಲೇ ನಡೆಸಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಮತ್ತು ಇಲ್ಲಿ ಪ್ರಮುಖವಾಗಿ ಏನು ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ನೋಡಿ, ಅವರ ವಿರುದ್ಧ ಹೋರಾಟವನ್ನು ಮಾಡಿ ಗೃಹ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸುವಂತಹ ಚಿಂತನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಒಂದು ಕನ್ಕ್ಲೂಷನ್ ಕೊಡಬೇಕು, ಏನು ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದು. ಈಗ ಒಂದು ವೇಳೆ ಇಲ್ಲ ಆ ರೀತಿ ಏನೋ ಆಗಿಲ್ಲ ಅಂತೇಳಿ ಬಂದರೆ, ಅಂದರೆ ಸುಳ್ಳು ಸಾಕ್ಷಿ ಯಾವುದು ಕೂಡ ಆಗಿಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ಆದರೆ ಸುಳ್ಳು ಸಾಕ್ಷಿಯನ್ನೇ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಅಪರಾಧ ಆಗ್ತಿದೆ ಅನ್ನುವಂಥದ್ದು. ಅದು 100ಕ್ಕೆ 100 ನಿಜ. ಯಾಕೆಂತ ಹೇಳಿದ್ರೆ ಒಂದು ವೇಳೆ ತಪ್ಪಾಗಿದ್ದರೆ ಅದು ಯಾರೇ ಆಗಿದ್ರೂ ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಈಗ ದರ್ಶನ್ ಶಿಕ್ಷೆಯನ್ನು ಅನುಭವಿಸ್ತಿರೋ ಹಾಗೆ ಅಧಿಕಾರಿಗಳು ತಪ್ಪು ಮಾಡಿದರೆ ಅಧಿಕಾರಿಗಳು ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕು. ನಾಳೆ ನಾನು ತಪ್ಪು ಮಾಡಿದರೆ ನಾನು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಇನ್ನೊಬ್ಬರು ತಪ್ಪು ಮಾಡಿದರೆ ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಯಾಕಂತ ಹೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿ ಸಮಾನರೇ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲೂ ಕೂಡ ಹಾಗೆ. ಈಗ ಇವರು ಕನ್ನಡ ಪರ ಹೋರಾಟಗಾರರ ಒತ್ತಾಯನೂ ಕೂಡ ಹಾಗೆ. ಬಟ್ ಅಂತಿಮವಾಗಿ ಏನಾಗುತ್ತೆ ಅದು ಇರುವಂಥದ್ದು ಕುತೂಹಲ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ಬಟ್ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಘಟನೆ ಬಗ್ಗೆ ಮತ್ತು ಇಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.